ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ದಾವಣಗೆರೆ ಜಿಲ್ಲಾ ವಸತಿ ಶಾಲೆಗಳ ನೌಕರರ ಸಂಘದಿಂದ ಮೌನ ಪ್ರತಿಭಟನೆ ನಡೆಸಲಾಯಿತು. ದಾವಣಗೆರೆ ನಗರದ ಜಿ ಮಲ್ಲಿಕಾರ್ಜುನಪ್ಪ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆ ನಡೆಸಿದ ವಸತಿ ಶಾಲೆಯ ನೌಕರರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಸಮಾಜ ಕಲ್ಯಾಣ ಇಲಾಖೆ ಅಧೀನದ ಕ್ರೈಸ್ ವಸತಿ ಶಾಲೆಗಳ ಕಾಯಂ ಶಿಕ್ಷಕರು ಮತ್ತು ನೌಕರರು ಹಲವು ಸೌಲಭ್ಯಗಳಿಂದ ವಂಚಿತರಾಗಿದ್ದು, ನಮ್ಮ ಬೇಡಿಕೆಗಳಾದ ವಸತಿ ಶಿಕ್ಷಣ ನಿರ್ದೇಶನಾಲಯ ರಚನೆ, ಜ್ಯೋತಿ ಸಂಜೀವಿನಿ ಅನುಷ್ಠಾನ, ಮರಣ ಮತ್ತು ನಿವೃತ್ತಿ ಉಪದಾನ ಸೌಲಭ್ಯ ಒದಗಿಸುವುದು, ಮನೆ ಬಾಡಿಗೆ ಕಡಿತದಿಂದ ವಿನಾಯಿತಿ ನೀಡುವುದು ಹಾಗೂ 10ರಷ್ಟು ವಿಶೇಷ ಭತ್ಯೆ ಮಂಜೂರಾತಿ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ನೌಕರ ಸಂಘದ ಗೌರವಾಧ್ಯಕ್ಷ ಶಿವಕುಮಾರ್, ಅಧ್ಯಕ್ಷ ರೇವಣಸಿದ್ದಪ್ಪ ಸೇರಿದಂತೆ 100 ಜನ ನೌಕರರು ಪ್ರತಿಭಟನೆಯಲ್ಲಿದ್ದರು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಕ್ರೈಸ್ ಅದರ ಅಡಿಯಲ್ಲಿ ಬರ್ತಕ್ಕಂಥ 834 ಶಾಲೆಗಳ ನೌಕರರು, ಸುಮಾರು 6ರಿಂದ 7 ಸಾವಿರ ಜನ ನಾವು ನೌಕರರಿದ್ದೇವೆ. 2012ರಿಂದ ನಾವೆಲ್ಲ ನೇಮಕಾತಿಯಾಗಿದ್ದೇವೆ. ಆದರೆ 2015ರಲ್ಲಿ ನಮ್ಮ ವ್ಯಾಪ್ತಿನಲ್ಲೇ ಇರತಕ್ಕಂಥ ಮೈನಾರಿಟಿ ಮೊರಾರ್ಜಿ ಶಾಲೆಗಳನ್ನು ಈ ಕ್ರೈಸಿಂದ ಹೊರಗೆ ತೆಗೆದುಕೊಂಡು ಮೈನಾರಿಟಿ ಡಿಪಾರ್ಟ್ಮೆಂಟ್ ಮಾಡಿಕೊಂಡು ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. ನಾವು SC, ST ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಮಕ್ಕಳ ಶಾಲೆಗಳಲ್ಲಿ ಶಿಕ್ಷಣವನ್ನು ನೀಡ್ತಾ ಇರ್ತಕ್ಕಂಥ ನಮಗೆ ಸರ್ಕಾರದ ಯಾವುದೇ ಸೌಲಭ್ಯಗಳಿಲ್ಲ. ಸರ್ಕಾರದಿಂದಲೇ ಸ್ಥಾಪಿತವಾಗಿರ್ತಕ್ಕಂಥ 2 ಶಾಲೆಗಳು, ಮೈನಾರಿಟಿ ಶಾಲೆಗಳಿಗೆ ಎಲ್ಲ ಸೌಲಭ್ಯ, ಅಲ್ಲಿಯ ಸಿಬ್ಬಂದಿಗಳಿಗೆ ಎಲ್ಲ ಸೌಲಭ್ಯ. SC, ST, BC ಶಾಲೆಗಳನ್ನು ನೋಡ್ತಾ ಇರ್ತಕ್ಕಂಥ ನಮಗೆ ಯಾವುದೇ ಸೌಲಭ್ಯಗಳಿಲ್ಲ. ಹಾಗಾಗಿ ಈ ತಾರತಮ್ಯವನ್ನು ನಿಲ್ಲಬೇಕು, ಡೈರೆಕ್ಟ್ರೇಟ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮದು ಹೋರಾಟ. ಆ ನಿಟ್ಟಿನಲ್ಲಿ ಕಳೆದ 27-28ರಂದು 3 ದಿನ ನಾವು ರಾಜ್ಯ ಮಟ್ಟದಲ್ಲಿ ಸ್ಟ್ರೈಕನ್ನು ಮಾಡಿದ್ವಿ. ಅದಕ್ಕೆ ಕೆಲವು ಭರವಸೆಗಳನ್ನ ಈಡೇರಿಸ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಆದರೆ ಸರ್ಕಾರದವರು ಈ ತಾರತಮ್ಯವನ್ನು ಬಿಟ್ಬಿಟ್ಟು ನಮ್ಮ SC, ST ಮತ್ತು BC ಶಾಲೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ನೌಕರರಿಗೆ ಸರಿಯಾದಂಥ ಸೌಲಭ್ಯಗಳು ನೀಡಬೇಕು. ಅದಕ್ಕೋಸ್ಕರ ಡೈರೆಕ್ಟ್ರೇಟ್ ಮಾಡಬೇಕು ಅಂತಕ್ಕಂಥದ್ದು ಮೊಟ್ಟ ಮೊದಲನೇ ಬೇಡಿಕೆ. ಎರಡನೇದಾಗಿ ಎಲ್ಲ ರಿಮೋಟ್ ನಾಗರಿಕ ಜಗತ್ತಿನಿಂದ ಹೊರಗಿರ್ತಕ್ಕಂಥ ಅನೇಕ ಹಿಂದುಳಿದ ಪ್ರದೇಶಗಳಲ್ಲಿ ನಮ್ಮ ಶಾಲೆಗಳಿದ್ದಾವೆ. ಯಾವುದೇ ಸೌಲಭ್ಯಗಳಿಲ್ಲದೆ ಹೋದರೂ 24 ಗಂಟೆ ಸೇವೆಯನ್ನು ಮಾಡ್ತಾಯಿದ್ದಾರೆ. ಅಂಥವರಿಗೆ ಕನಿಷ್ಠ ಪಕ್ಷ ನವೋದಯ ಶಾಲೆಗಳಲ್ಲಿರುವಂತೆ ಉಚಿತವಾಗಿ ವಸತಿ ಗೃಹಗಳನ್ನ ನೀಡಬೇಕು ಅಂತಕ್ಕಂಥದ್ದು ನಮ್ಮ ಮತ್ತೊಂದು ಬೇಡಿಕೆಯಾಗಿದೆ. ನಾವು ಮೊರಾರ್ಜಿ ಶಾಲೆಯಲ್ಲಿ ಎಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ. ಸುಮಾರು 12-13 ವರ್ಷದಿಂದ ಎಲ್ಲ ಸಿಬ್ಬಂದಿಗಳು ನಾವು ತುಂಬ ಉತ್ತಮವಾದ ಫಲಿತಾಂಶವನ್ನು ಕೊಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ನಾವು ಈಗ ಎಷ್ಟೆಲ್ಲ ಸೇವೆ ಮಾಡ್ತಾಯಿದ್ರು ನಮಗೆ ಯಾವುದೇ ರೀತಿಯ ಸೆಕ್ಯೂರಿಟಿ ಇಲ್ಲದೆ ಇರೋವಂಥ ಜೀವನ ಆಗಿದೆ. ಈ ರೀತಿ ಆಗಬಾರ್ದು ಅಂಥೇಳಿ ನಾವು ಶಾಲೆಯಲ್ಲಿರೋ ಮಕ್ಕಳನ್ನು ನಮ್ಮ ಮಕ್ಕಳಂತ ನೋಡ್ತಾ ಇದ್ದೀವಿ. ಹಾಗೆ ಸರ್ಕಾರವೂ ಕೂಡ ನಮ್ಮನ್ನು ಅವರ ಮಕ್ಕಳಂತೆ ಕಾಯಲಿ, ನಾವು ಇಟ್ಟಿರುವಂಥ 5 ಬೇಡಿಕೆಗಳನ್ನು ಈಡೇರಿಸಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ.